ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನೋ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಗುರುವಾರ ಬೆಳಗ್ಗೆ ಟೈಮ 7 ಗಂಟೆ ಆಗೈತಿ ನೋಡ್ರಿ. ಆಲ್ರೆಡಿ ಸ್ವಲ್ಪ ಕೆಲಸ ಕಂಪ್ಲೀಟ್ ಆಗೈತಿ. ಅಂದ್ರೆ ಎಲ್ಲ ಒರೆಸೋದು, ಕಸ ಗುಡಿಸೋದು, ಜಳಕ ಆಯಿತು. ಮತ್ತು ಹಿಟ್ಟು ಕಲಸಿಟ್ಬಿಟ್ಟು ಅವ್ರಿಕೈನ ಕುದಿಸಾಕಿಟ್ಟಿದ್ದೀನಿ ರೀ. ಇವತ್ತು ನಾಷ್ಟಕ್ಕೆ ಚಪಾತಿ ಮತ್ತು ಅವ್ರಿಕಾಯಿ ಪಲ್ಯ ಮಾಡಿಕೊಡ್ಬೇಕ್ರಿ. ಹೀಗಾಗಿ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಅವ್ರಿಕೈನ ಕುದಿಸ್ಬಿಟ್ಟು ಮಾಡಿಬಿಟ್ರು ನಡಿತೈತಿ, ಮತ್ತು ಹುರಿದ್ಬಿಟ್ಟು ಮಾಡಿದ್ರು ನಡಿತೈತಿ ರೀ. ಬಟ್ ನಾನು ಜಾಸ್ತಿ ಕುದಿಸಿನೇ ಮಾಡೋದು. ಈಗ ನಾಳೆ ಹುಣ್ಣಿಮೆ ಐತಲ್ರಿ, ಹೀಗಾಗಿ ಇವತ್ತು ದೇವರ ತಿಕ್ಕನಂತೆ ಎಲ್ಲ ದೇವರನ್ನ ಫಸ್ಟಿಗೆ ತೊಗೊಂಡ್ಬಿಟ್ಟು ತಿಕ್ಕಾಕತ್ತಿದ್ದೀನಿ ರೀ. ನಮ್ಮ ಮನೆಯವರು ಕೈ ಬ್ಯಾನ್ ಆಗೈತಿ, ನಾನು ತಿಕ್ತೀನಿ ಬಿಡ ಅಂತ ಅಂದರು. ಬಟ್ ಅವರು ಸ್ವಚ್ಛ ತಿಕ್ಕಂಗಿಲ್ಲ ಅಂತ ನಾನು ತಿಕ್ತೀನಿ ರೀ, ಕಮ್ಮಿ ಆಗೈತಿ ಕೈ ಅಂತ ತಿಕ್ಕಾಕತ್ತೀನಿ ನೋಡ್ರಿ. ನಮ್ಮ ಮನೆಯವರು ತಿಕ್ತಾರು, ಬಟ್ ಯಾವಾಗಾದ್ರು ಒಂದೊಂದ್ಸಲ. ಬಟ್ ಅವರು ಅಷ್ಟೊಂದು ನನ್ನಷ್ಟು ನೀಟಾಗೆ ತಿಕ್ಕಂಗಿಲ್ಲ ರೀ. ಸುಮ್ಮನೆ ತಮಗೆ ಹಂಗೆ ಬರ್ತೈತಿಲ್ಲ ಆ ರೀತಿ ಮಾಡ್ತಾರೆ. ನಾವು ಹೆಣ್ಮಕ್ಳು ಹಂಗೆ ನೋಡ್ರಿ, ಕೈಲಿ ಆಗ್ಲಿಕ್ಕೂ ಕಷ್ಟಪಟ್ಟಾದ್ರೂ ಮಾಡೇ ಮಾಡ್ತೀವಿ. ಯಾಕಂದ್ರೆ ಕ್ಲೀನಾಗಿ ಬೇಕಂದ್ರೆ ನಾವು ಮಾಡಿದಾಗ ಅದು ನಮ್ಗೆ ಏನಂತಾರೆ ಕರೆಕ್ಟ್ ಐತೆ ಅನ್ಸುತ್ತೆ ಕೆಲಸ ಒಂದೊಂದು ಸಲ ರೀ. ಎಲ್ಲ ಕೆಲಸಕ್ಕಿಂತ ಅಂದ್ರೆ ಕ್ಲೀನಿಂಗ್ ಕೆಲಸ ಮಾತ್ರ ಹೆಣ್ಮಕ್ಳು ಮಾಡಿದ್ರೆ ನೀಟ್ ಆಗೋದಲ್ರಿ. ಹೀಗಾಗಿ ನಾನೇ ತಿಕ್ಕಿ ಕೊಡ್ತೀನಂತೆ ದೇವರನ್ನ ತಿಕ್ಕಾಕತ್ತೀನಿ ನೋಡ್ರಿ. ನಾನು ದೇವರ ತಿಕ್ಕಿ ಕೊಡ್ತೀನಿ, ಮತ್ತು ನಮ್ಮ ಮನೆಯವರು ದೇವ್ರ ಜಗಲೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ನಾನು ದೇವರ ತಿಕ್ಕಿ ಕೊಡಾಕತ್ತಿದ್ದೆ. ನಮ್ಮ ಮನೆಯವ್ರಿದ್ರೆ ನಾನು ಸ್ವಲ್ಪ ತೊಳ್ಕೊತೀನಿ, ನಿಂಗೆ ಟೈಮ್ ಆಗ್ತೈತಿ ಮತ್ತು ಪಲ್ಯ ಚಪಾತಿ ಮಾಡ್ಬೇಕಂತ ತೊಳ್ಕೊಳಕತ್ತಾರೆ ನೋಡ್ರಿ. ಅಂದರೆ ಎಷ್ಟೊತ್ತಕ ತಿಕ್ತಿ, ಸುಮ್ಮನೆ ಬಡ ಕೈ ಆಡಿಸಿ ಇಟ್ಬಿಡು, ಹಂಗೆ ತಿಕ್ಕೋದು ಮಾಡ್ತಿಲ್ಲ ಅಂತ ಅನ್ನಕತ್ತಿದ್ರು. ಬಟ್ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಆಗೋ ಮಟ್ಟ ತಿಕ್ಬಿಟ್ರೆ ನನಗೊಂಥರ ಸಮಾಧಾನ ಆಗೋದು. ಹೀಗಾಗಿ ಬೈಸ್ಕೊಂಡಾದ್ರೂ ನೀಟಾಗಿ ತಿಕ್ಬಿಟ್ಟು ಕೊಟ್ಟೆ ರೀ. ಕೊಟ್ಟು ನಮ್ಮ ಮನೆಯವರು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅವ್ರಿಗೆ ದೇವರ ತಿಕ್ಕಿ ನಾನು ಈ ಕಡೆ ಪಲ್ಯ ಮತ್ತು ಚಪಾತಿ ಮಾಡ್ಕೊತೀನಿ ರೀ. ಅವ್ರಿಗೆ ಪಲ್ಯ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ಆಗ್ತೈತಿ. ಹೀಗಾಗಿ ಅವ್ರಿಗೆ ಪಲ್ಯ, ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಮಂದಿ ಫೇವ್ರೇಟ್ ಪಲ್ಯಗಳು ರೀ. ಮತ್ತು ಶೇಂಗಾ ಸಾರು, ಈ ರೀತಿ ಸಿಂಪಲ್ಲಾಗಿ ಇದ್ದಿದ್ದು ಅಡುಗೆನೇ ಇಷ್ಟನೂ ಆಗ್ತೈತಿ. ಮತ್ತು ಜಾಸ್ತಿ ಅದನ್ನೇ ಮಾಡೋದ್ರಿ. ಯಾಕಂದರೆ ಸಣ್ಣವ್ರು ಹಿಡ್ಕೊಂಡು ಅದನ್ನೇ ತಿಂದಿರ್ತಾರಲ್ಲ, ಹೀಗಾಗಿ ಅದನ್ನೇ ಇಷ್ಟ ಆಗೋದು. ಆ್ಯಕ್ಚುಲಿ ಹುರಿದ್ಬಿಟ್ಟು ಮಾಡಿಬಿಟ್ರೆ ಅವ್ರಿಗೆ ಪಲ್ಯ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗುತ್ತೆ ರೀ. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿಬಿಟ್ರೆ ಕುದಿಸಿ ಒಗ್ಗರಣೆ ಹಾಕೋದನ್ನೇ ಬೆಸ್ಟ್ ಅಂತ ಅನಿಸುತ್ತೆ. ಅದಕ್ಕಂತೇಳಿ ನಾನು ಕುದಿಸಿನೇ ಸ್ವಲ್ಪ ಜಾಸ್ತಿ ಮಾಡೋದ್ರಿ. ಯಾವಾಗಾದ್ರೂ ಒಂದು ಸಲ ಹುರಿದ್ಬಿಟ್ಟು ಮಾಡ್ತೀನಿ. ನಾವು ಸೇಮ್ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಮಾಡೋದು ಅವ್ರಿಕಾಯಿ ಪಲ್ಯನೂ ರೀ. ಅಂದ್ರೆ ಒಂದೊಂದು ಕಡೆ ಬೇರೆ ಬೇರೆ ರೀತಿ ಅವ್ರಿಕಾಯಿ ಸಿಗ್ತಾವ್ರಿ. ಬಟ್ ನಮ್ಮ ಕಡೆ ಏನಂತಾರೆ, ಈ ಬಳ್ಳಿಗೆಲ್ಲ ಹಬ್ತಾವಲ್ರಿ, ಹಿಂಗೆ ಚಪ್ರ ಹಾಕಿಬಿಟ್ಟು ಹಬ್ಬಿಸ್ತಾರಲ್ಲ, ಆ ರೀತಿ ಅವ್ರಿಕಾಯಿ ತಂದಿದ್ದು ನಾನು. ಅದಕ್ಕೆ ಚಪ್ರದ ಅವ್ರಿಕಾಯಿನೂ ಅಂತಾರು. ನಮ್ಮ ಕಡೆ ಒಟ್ಟಿನಲ್ಲಿ ಅವ್ರಿಕಾಯಿ ಅಂತಾರೆ. ಮತ್ತೊಂದು ಅವ್ರಿಕಾಯಿನೂ ಸಿಗ್ತಾವೆ ಸಣ್ಣ ಸಣ್ಣದಾಗಿ, ಅಷ್ಟೊಂದು ರುಚಿ ಅನ್ಸಂಗಿಲ್ಲ. ಬಟ್ ಇವು ಒಂದು ಸ್ವಲ್ಪ ಉದ್ದುದಾಗಿರ್ತಾವೆ, ಒಂದೊಂದು ಗೇಣ್ ತನಕನೂ ಬರ್ತಾವ್ರಿ. ಅವನ್ನ ತಂದು ಫಸ್ಟಿಗೆ ಬಿಡಿಸ್ಕೊಂಡು ಎಲ್ಲ ಮುರ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅಂದ್ರೆ ಕಟ್ ಮಾಡೋಕ್ಕೆ ಹೋಗಂಗಿಲ್ಲ ನಾವು. ಇವು ನಿನ್ನೆ ನಾನು ಎಲ್ಲ ತಂದು ಕೂಡಲೇ ಅಂದ್ರೆ ಮುರಿದ್ಬಿಟ್ಟು ಇಟ್ಟಿದ್ದೀನಿ ನೀಟಾಗಿ. ಅಂದ್ರೆ ಅದ್ರೊಳಗೆ ಹುಳ ಜಾಸ್ತಿ ಇರ್ತಾವ್ರಿ, ನೋಡ್ಕೊಂಡ್ಬಿಟ್ಟು ಮುರ್ಕೊಂಡು ಇಟ್ಕೋಬೇಕು ಫ್ರೀ ಇದ್ದಾಗ. ಆವಾಗ ಮುರಿದ್ಬಿಟ್ಟು ಮಾಡ್ತೀನಂದ್ರೆ ಸ್ವಲ್ಪ ಕಷ್ಟನೇ ಆಗ್ತೈತಿ. ಅವ್ರಿಕಾಯಿ ಆಗಲಿ ಚೌಳಿಕಾಯಿ ಆಗಲಿ ಅಡ್ವಾನ್ಸ್ನ ರೆಡಿ ಮಾಡಿಟ್ಟು ಅದು ಏನಂತಾರೆ ಮುರಿದಿಟ್ಬಿಟ್ಟು ಪಲ್ಯ ಮಾಡ್ಕೋಬೇಕ್ರಿ. ಈಗ ಪಲ್ಯನೂ ರೆಡಿ ಮಾಡಿಟ್ಬಿಟ್ಟು ಮತ್ತು ಚಪಾತಿನೂ ರೆಡಿ ಮಾಡಿಕೊಟ್ಟಾರೆ. ಎಲ್ಲರೂ ನಾಷ್ಟ ಮಾಡಿ ಕಾಲೇಜ್ಗೆ ಮತ್ತು ನಮ್ಮ ಮನೆಯವರು ಕೆಲಸಕ್ಕೆ ಹೋದರು, ಡಬ್ಬಿ ಕಟ್ಕೊಂಡು. ಈಗ ನಾನೇನು ಮಾಡಾಕತ್ತೀನಿ ಅಂದ್ರೆ ಅವ್ರಿಗೆ ಹೂವಿನ ಟೀ ಅಥವಾ ಕಷಾಯ ಮಾಡ್ಕೊಂಡು ಕುಡಿಬೇಕಂತ ಹೇಳಿ. ಇವತ್ತು ನಂದು ಉಪವಾಸ ಐತೆ, ಜ್ಯೂಸ್ ಏನು ಮಾಡಿ ಕುಡಿಯೋಕೆ ಹೋಗಿಲ್ಲ. ಇವತ್ತು ಅವ್ರಿಗೆ ಹೂವಿಂದ ಟೀ ಮಾಡ್ಕೊಂಡು ಕುಡಿಬೇಕಂತ ನಮ್ಮ ಮನೆ ಹತ್ರನೇ ಗಿಡ ಐತ್ರಿ. ಅದಕ್ಕಂತ ಅವ್ರಿಗೆ ಹೂವನ್ನು ಹರ್ಕೊಂಡು ಬಂದಿದ್ದೀನಿ. ಇದ್ರದ್ದು ದಳ ಅಷ್ಟೇ ಬಿಡಿಸ್ಬಿಟ್ಟು ತೊಳೆದು ಬಿಸಿನೀರೊಳಗೆ ಹಾಕಿ ಟೀ ಮಾಡ್ಕೊಂಡು ಕುಡಿಬೇಕ್ರಿ. ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಮತ್ತು ಇದರದ್ದು ಹೂವು ಏನೈತಲ್ರಿ ಅದನ್ನ ಎಲ್ಲ ಬಿಡಿಸ್ಬಿಟ್ಟು ಜೇನುತುಪ್ಪ ಮತ್ತು ಕಡ್ಲಿ ಹಿಟ್ಟು ಸಂಗಟ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ಪಿಗ್ಮೆಂಟೇಷನ್ ಹೋಗ್ತೈತೆ ಅಂತಾರೆ. ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ರೀ. ಅಂದ್ರೆ ಅಷ್ಟೆಲ್ಲ ರೆಡಿ ಮಾಡಿ ಜಾಸ್ತಿ ಟೈಮ್ನೂ ಬೇಕಾಗ್ತೈತಿ. ಮತ್ತು ಅವ್ರ ಹೂವು ಜಾಸ್ತಿ ಹರ್ಕೊಂಡು ಬರ್ಬೇಕ್ರಿ. ಒಂದು ಬಗ್ಸಿ ಅಷ್ಟಾದರೂ ಹರ್ಕೊಂಡ್ಬರ್ಬೇಕು, ಜಾಸ್ತಿ ಟೈಮ್ ಹಿಡಿತೈತಿ. ಕಷಾಯ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಬಿಡು, ಒಳಗಿನಿಂದನೇ ಕ್ಲಿಯರ್ ಆಗ್ತೈತಿ ಅಂತೇಳಿ ಈ ರೀತಿ ಮಾಡಾಕತ್ತಿದ್ದು. ಮತ್ತು ಅವ್ರಿಗೆ ಹೂವಾಗಲಿ ಅವ್ರಿಗೆ ಎಲೆ ಆಗಲಿ ಭಾಳ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಬಟ್ ನಾನು ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಅದು ಕಾಲು ಉಳುಕಿದ್ರೆ ಅಂದ್ರೆ ನಮ್ಮ ಕಡೆ ಏನಂತಾರೆ ಬಾವು ಬಂದಿರ್ತೈತಲ್ರಿ, ಇದ್ರ ಪೆಟ್ಟದ ಆಗಿರ್ತೈತಿಲ್ಲ, ಅಂದ್ರೆ ಒಳಪೆಟ್ಟಾಗಿರ್ತೈತಿಲ್ಲ, ಆವಾಗ ಇದ್ರದ್ದು ಎಲೆಯೆಲ್ಲ ಹರ್ಕೊಂಡು ಬಂದು ಕಾಲಿಗೆ ಹಾಕಿ ಕಟ್ತಿದ್ರು. ಅಂದ್ರೆ ನನಗೂ ಒಂದು
2 ಸಲ ನಮ್ಮ ಅಜ್ಜಿ ಕಟ್ಟಿದ್ರು ನಾನು ಸಣ್ಣಕ್ಕಿದ್ದಾಗ ರೀ, ಅದು ನೆನಪು ನನಗಷ್ಟೇ ರೀ. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಭಾಳ ಒಳ್ಳೇದಂತ ಹೇಳ್ತಾರೆ. ಹೀಗಾಗಿ ನಾನು ಇದ್ರದ್ದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಐತಂತ ತಂದಿದ್ದೀನಿ ನೋಡಿರಿ. ಅಂದರೆ ಸಿಗ್ತಿತ್ತಂದ್ರೆ ನಾವ್ಯಾಕೆ ಬಿಡಕ್ಕೆ ಹೋಗೋದು, ಅದಕ್ಕಂತೇಳಿ ಮನೆ ಹತ್ರನೇ ಇತ್ತ. ಮತ್ತು ನಾನು ಇವತ್ತೇನು ಕಾಫಿ ಅಥವಾ ಚಹಾ ಏನು ಕುಡಿಕ್ಕಿಂತ ಮುಂಚೆ ಫಸ್ಟಿಗೆ ಇದನ್ನ ಕಷಾಯ ಕುಡಿದ್ಬಿಟ್ಟು ಆಮೇಲೆ ಕಾಫಿ ಅಥವಾ ಚಹಾ ಕುಡಿದ್ರಾಯ್ತು. ಮತ್ತು ಜ್ಯೂಸು ಮಾಡೋಕ್ಕೆ ಹೋಗಿಲ್ಲ ಅಂತೇಳಿ ಹರ್ಕೊಂಡು ಬಂದು ಕಷಾಯ ರೆಡಿ ಮಾಡ್ಕೋಬೇಕಂತ. ಅದ್ರದ್ದು ಹೂವು ಎಲ್ಲ ಅಂದರೆ ಅದ್ರದ್ದು ಎಲೆ ಅಷ್ಟೇ ತೊಗೋಬೇಕ್ರಿ. ಅದು ಅಷ್ಟೊಂದು ಕಹಿ ಇರಲ್ಲ, ಒಗರು ಇರ್ತೈತಿ. ಇದು ಕಹಿ ಅನ್ಸಂಗಿಲ್ಲ ರೀ. ಮತ್ತು ಶುಗರ್ ಇದ್ದವ್ರಿಗೆ ಮತ್ತು BP ಇದ್ದವ್ರಿಗೆ ಭಾಳ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಬಟ್ ನಾನು ಆಯುರ್ವೇದಿಕ್ ಯೂಟ್ಯೂಬ್ ಚಾನಲ್ ಒಳಗೆ ನೋಡಿದ್ದು. ಹೀಗಾಗಿ ಯಾವುದೇ ಆಗಲಿ ಮನುಷ್ಯ ನೋಡಿಬಿಟ್ಟನೆ ಕಲಿಬೇಕೈತಲ್ರಿ. ಹೀಗಾಗಿ ನಾನು ನೋಡಿಬಿಟ್ಟನೆ ಮಾಡ್ಕೊಂಡು ಕುಡಿದಿದ್ದು. ಫಸ್ಟ್ 1-2 ಸಲ ಮಾಡ್ಕೊಂಡು ಕುಡಿದಿದ್ದೀನಿ ರೀ. ಬಟ್ ಇದನ್ನ ಅಷ್ಟು ಈಜಿಯಾಗಿ ಎಲ್ಲ ಕಡೆ ಸಿಗಂಗಿಲ್ಲ ರೀ, ಮತ್ತು ಮಾರ್ಕೆಟ್ ಒಳಗೂ ಸಿಗಂಗಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಗಿಡ ಅದಾವಂತ ಹರ್ಕೊಂಡು ಬಂದು ಟೀ ಮಾಡ್ಕೊಳಕತ್ತೀನಿ ನೋಡಿರಿ. ಮತ್ತು ಮುಖಕ್ಕೆ ಹಚ್ಕೊಳ್ಳೋದ್ರಿಂದನೂ ಸ್ಕಿನ್ ಏನೈತಲ್ರಿ ಗ್ಲೋ ಆಗ್ತೈತಿ. ಬಟ್ ಅಷ್ಟು ಪೇಷನ್ಸ್ ಇದ್ರೆ ಮತ್ತು ಟೈಮ್ ಇದ್ರೆ ಮಾಡ್ಕೊಂಡು ಹಚ್ಕೋಬೋದು. ಅಂದ್ರೆ ಅದನ್ನೆಲ್ಲ ಹೂವಿಂದ ಎಲೆಯೆಲ್ಲ ಹರ್ಕೊಂಡು ಬಂದು ಅದ್ರದ್ದು ಪೇಸ್ಟ್ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ಬೇಕಂದ್ರೆ ಕಡ್ಲೆ ಹಿಟ್ಟು ಅಥವಾ ರೋಸ್ ವಾಟರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಈ ರೀತಿ ಟೀ ಮಾಡ್ಕೊಂಡು ಕುಡಿಯೋದು ನನಗೆ ಇಷ್ಟ ಆಗುತ್ತಂತೇಳಿ ನಾನು ಟೀ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಬಿಸಿನೀರಿಗೆ ಸ್ವಲ್ಪ ಅದನ್ನೆಲ್ಲ ಹೂವು ಎಲ್ಲ ಬಿಡಿಸಿದ್ದನ್ನು ಹಾಕಿಬಿಟ್ಟು 1-2 ನಿಮಿಷ ಕುದಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ರೀ. ಬೆಲ್ಲ ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರಾಯ್ತು, ಬೆಸ್ಟ್ ಆಗ್ತೈತ್ರಿ. ಗ್ರೀನ್ ಟೀ ಕುಡಿಯೋಕ್ಕಿಂತ ಈ ರೀತಿ ಟೀ ಕುಡಿಯೋದು ಬೆಸ್ಟ್. ಮತ್ತು ಫ್ರೆಶ್ ಇರ್ತೈತಲ್ರಿ ಹೂವು, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮಸ್ತಾಗಿ ಅವ್ರ ಹೂವಿನ ಟೀ ರೆಡಿ ಆಗೈತೆ ನೋಡಿರಿ. ಒಗರು ಇರ್ತೈತೆ ಸ್ವಲ್ಪ, ನಿಂಬೆಹಣ್ಣು ಮತ್ತು ಒಂಚೂರು ಬೆಲ್ಲ ಹಾಕಿರ್ತೀವಲ್ಲ ಅವಾಗ ಚಲೋ ಅನ್ನಿಸ್ತೈತ್ರಿ. ಅಷ್ಟೊಂದೇನು ಒಗರು ಅನ್ಸಂಗಿಲ್ಲ. ಈಗ ಮಸ್ತಾಗಿ ಅದನ್ನ ಟೀ ಕುಡಿದ್ಬಿಟ್ಟು ಬಾಂಡೆ ತೊಳೆದು ಅರ್ಬಿ ತೊಳೆದು ನೆಕ್ಸ್ಟ್ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ. ಫಸ್ಟಿಗೆ ಟೀ ಕುಡಿದು ಎಲ್ಲ ಬಾಂಡೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿಟ್ಟು ಅರ್ಬಿ ತೊಳೆದು ಬಂದೆ ರೀ. ಇನ್ನು ನಿವಾಂತ ಇತ್ತು. ಬಾಂಡೆ ಅರ್ಬಿ ಅಷ್ಟು ಆಗ್ಬಿಡ್ತಂದ್ರೆ ಕೆಲಸ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಅನ್ಸುತ್ತೆ ರೀ. ನನಗೂ ಅಷ್ಟೇ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಅನಿಸುತ್ತೆ. ಅಡುಗೆ ಆದರೆ ಈಜಿಯಾಗಿ ಮಾಡ್ಕೊಂಬಿಡ್ಬೋದು. ಬಟ್ ಬಟ್ಟೆ ಬಾಂಡೆ ಇದ್ಬಿಟ್ರೆ ಸ್ವಲ್ಪ ಯಾವಾಗ ಮಾಡೋದಪ್ಪ ಅಂತ ಅನಿಸ್ತಿರ್ತೈತಿ. ಬಟ್ಟೆ ಬಾಂಡೆ ಮುಗಿದ್ಬಿಟ್ರೆ ನಿವಾಂತ ಅನ್ಸೋದ್ರಿ. ಈ ಟೈಮ 12 ಆಗೈತೆ ನೋಡ್ರಿ. ಇವಾಗ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿದ್ರೆ ಐತಂತ ಉಪವಾಸ ಐತಲ್ರಿ. ಬೆಳಗ್ಗೆ ಅದನ್ನೇ ಅವ್ರ ಹೂವಿಂದ ಟೀ ಅಷ್ಟೇ ಕುಡಿದಿದ್ದು. ಈಗ ಹಾಲು ಹಾಕಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಯಾಕಂದರೆ ಬೆಳಗ್ಗೆ ಮಾಡಿದ್ದು ಪಲ್ಯನೂ ಐತಿ ಮತ್ತು ಚಪಾತಿ ಅದಾವು. ತನೂ ಇದ್ರೆ ಡಬ್ಬಿ ಒಯ್ದಾವೆ. ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಿದ್ದೀನಿ. ಈಗ ಮಧ್ಯಾಹ್ನ ನಂದೇನು ಕೆಲಸ ಇಲ್ಲ ರೀ. ಮತ್ತು ನಾನಂತೂ ಊಟ ಮಾಡೋಂಗಿಲ್ಲ. ಮನು ಇದ್ರೆ ಅದನ್ನೇ ಊಟ ಮಾಡ್ತನಂತ್ರಿ. ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಮಮ್ಮಿ ಅಂತ ನಾನು. ಸಂಜೆಗೆ ಗೆಣಸಿನ್ಕಾಯಿ ಹೋಳ್ಗೆ ಅನ್ನ ಸಾಂಬಾರು ಏನು ಬೇಕಲ್ಲ ಅದನ್ನ ಮಾಡ್ಕೊಂಡು ರೈತ್ರಿ. ಇವತ್ತು ಗೆಣಸಿನ್ಕಾಯಿ ಹೋಳ್ಗೆ ರೆಸಿಪಿನ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಭಾಳ ಮಸ್ತ್ ಆಗ್ತಾವ್ರಿ. ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದ್ರಾಗ ನಮ್ಮ ಮನೆಯವ್ರಿಗಂತೂ ಗೆಣಸಿನ್ಕಾಯಿ ಹಂಗೆ ತಿನ್ನಕ್ಕೆ ಹೋಗಂಗಿಲ್ಲ ರೀ. ಬರೀ ಹೋಳಿಗೆನೇ ಮಾಡಬೇಕಿಲ್ಲ ಅಂತಾರು ಗೆಣಸಿನ್ಕಾಯಿ ತಂದಾಗ ಅದಕ್ಕಂತೇಳಿ ನಾನು ಗೆಣಸಿನ್ಕಾಯಿನ ಜಾಸ್ತಿ ತರಕ್ಕೆ ಹೋಗಂಗಿಲ್ಲ ರೀ. ನನ್ನ ಮಕ್ಕಳಿಗಿದ್ರೆ ಕುದಿಸ್ಬಿಟ್ಟು ಹಾಲು ಬೆಲ್ಲ ಮತ್ತು ಹಾಕ್ಕೊಂಡು ತಿಂತಾರೆ. ಬಟ್ ನಮ್ಮ ಮನೆಯವರು ಹಾಲು ಬೆಲ್ಲ ಹಾಕ್ಕೊಂಡು ತಿನ್ನಂಗಿಲ್ಲ. ಪ್ರತಿ ಸಲನೂ ಹೋಳಿಗೆ ಮಾಡೋದಂದ್ರೆ ನಮಗೂ ಒಲ್ಲ ಅಂತ ಅನ್ಸುತ್ತೆ. ಇಷ್ಟ ಆಗ್ತೈತಿ ಬಟ್ ಮಾಡಬೇಕಲ್ಲಪ್ಪ ಅಂತೇಳಿ ನಾವು ಬೇಸರ ಮಾಡ್ಕೊತೀವಿ. ಮತ್ತು ಮಾಡೋದೇನು ಕಷ್ಟ ಇಲ್ಲರಿ. ಮತ್ತು ತಿನ್ನಕ್ಕೂ ಅಷ್ಟೇ ರುಚಿ ಇರ್ತಾವೆ, ಮಾಡೋಕ್ಕೂ ಇಷ್ಟ ಆಗ್ತೈತಿ. ಬಟ್ ಪ್ರತಿ ಸಲನೂ ಮಾಡೋಕ್ಕೆ ಒಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಯಾವಾಗಾದ್ರೂ ಒಂದು ಸಲ ತಂದಿರ್ತೀನಿ. ಮತ್ತು ಈಗ ಸೀಸನ್ನು ಅಲ್ರಿ ಅದು. ಯಾಕಂದ್ರೆ ಶಿವರಾತ್ರಿ ಒಳಗೆ ಗೆಣಸಿನ್ಕಾಯಿ ರುಚಿ ಇರ್ತಾವೆ. ಬಟ್ ಈಗ ಮಳೆಗಾಲದಾಗ ಅಂದ್ರೆ ಮಳೆ ಆದ ತಕ್ಷಣ ಸ್ವಲ್ಪ ರುಚಿ ಕಮ್ಮಿ ಆಗ್ತಾವಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಬಟ್ ಅದ್ರದ್ದು ಅಷ್ಟೊಂದು ಡಿಟೇಲಾಗಿ ಏನು ಗೊತ್ತಿಲ್ಲ. ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಅನ್ನೋದ್ರಿ. ಈಗ ಗೆಣಸಿನ್ಕಾಯಿ ಅಷ್ಟೊಂದು ರುಚಿ ಇರಂಗಿಲ್ಲ ಅಂತೇಳಿ ಮಳೆಗಾಲದಾಗ ಶಿವರಾತ್ರಿ ಟೈಮ್ದಾಗ ರುಚಿ ಭಾಳ ಇರ್ತಾವ್ರಿ ಗೆಣಸಿನ್ಕಾಯಿ. ಯಾಕಂದ್ರೆ ಬಿಸಿಲು ಇರ್ತೈತಿಲ್ಲ, ಹೀಗಾಗಿ ಸ್ವೀಟ್ ಆಗ್ತಾವಂತ ಹೇಳ್ತಾರೆ. ಮತ್ತು ಇದು ಗೆಣಸಿನ್ಕಾಯಿ ಒಳಗೂ ರೀ ಅದು 4 ತಿಂಗಳದು ಮತ್ತು 6 ತಿಂಗಳ ಗೆಣಸಿನ್ಕಾಯಿನೂ ಇರ್ತಾವಂತ ಹೇಳ್ತಾರೆ. ಬಟ್ ನಂಗೆ ಅದ್ರ ಗೊತ್ತಾಗಂಗಿಲ್ಲ ರೀ ನೋಡಿದ ತಕ್ಷಣ. ಬಟ್ ಹೊಲ್ದಾಗಿರೋರಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತೈತಿ. ಈಗ ಗೆಣಸಿನ್ಕಾಯಿ ಸ್ವಲ್ಪ ಗೊರ್ಲಿ ಹತ್ತಿರ್ತಾವ್ರಿ ಅವು. ಅದಕ್ಕಂತ ಮ್ಯಾಲಿನೆಲ್ಲ ಈ ರೀತಿ ಹೆರ್ಚ್ಕೊಂಡ್ಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಮತ್ತು ಸರಿಯಾಗಿ ಬರಲ್ಲ ರೀ. ಈಗ ಶಿವರಾತ್ರಿ ಟೈಮ್ದಾಗ ಆ ಥರ ಎಲ್ಲ ಇರಲ್ಲ, ಫ್ರೆಶ್ ಅನಿಸುತ್ತೆ. ಈಗ ಭಾಳ ದಿವ್ಸ ಏನಂತಾರೆ ನೆಲದಾಗ ಬಿಟ್ಟಿರ್ತಾರಲ್ರಿ, ಹೀಗಾಗಿ ಗೊರ್ಲಿ ಹತ್ತವು. ಮ್ಯಾಲಿನ ಈ ರೀತಿ ತೆಗೆದ್ಬಿಟ್ಟು ಕುದಿಸಾಕೆ ಇಟ್ಕೋಬೇಕು. ಇಲ್ಲಾಂದ್ರೆ ಅದನ್ನ ತೆಗಿಲಿಕ್ಕಂದ್ರೆ ಅದು ಗೆಣಸಿನ್ಕಾಯಿ ಒಳಗೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತೈತ್ರಿ.
ಪೂರ್ತಿ ಎಲ್ಲ ಮ್ಯಾಲಿಂದ ತೆಗಿಯಾಕೆ ಹೋಗ್ಬಾರ್ದ್ರಿ, ಗೊರ್ಲಿ ಹತ್ತಿದಷ್ಟನ್ನು ತೆಗಿಬೇಕು. ಅದು ನೋಡಿದ ತಕ್ಷಣ ಗೊತ್ತಾಗ್ತೈತಿ ಮ್ಯಾಲ ಒಂಥರ ಆಗಿರ್ತೈತ್ರಿ. ಅದನ್ನ ಅಷ್ಟು ತೆಗೆದ್ಬಿಟ್ಟು ಕುದ್ಸಾಕಿಡ್ಬೇಕಾಗುತ್ತೆ. ಈ ರೀತಿ ನೋಡಿರಿ, ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಹತ್ತಿರ್ತೈತದು, ಎಲ್ಲ ಕಡೆ ಹತ್ತಿರಲ್ಲ. ಮತ್ತು ನಾನು ಭಾಳ ಕಡೆ ಹುಡುಕಾಡ್ಬಿಟ್ಟು ತೊಗೊಂಡು ಬಂದಿರೋ, ಬಟ್ ಎಲ್ಲ ಕಡೆನೇ ಹಿಂಗೆ ಇದ್ದು, ಹೀಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದು. 1 kg ರೀ. ಆ್ಯಕ್ಚುಲಿ ನಾವು ಹೋಳ್ಗೆ ಮಾಡಿಬಿಟ್ರೆ 1-2 kg ಅದು ಮಾಡಿಬಿಟ್ರೆ 1-2 ದಿವಸ ಉಣ್ಬೋದು ರೀ. ಬಟ್ ಸ್ವಲ್ಪ ಆಗುತ್ತಿದ್ದು, ಜಾಸ್ತಿನ ಆಗಂಗಿಲ್ಲ. ಈಗ ಮ್ಯಾಲಿನೆಲ್ಲ ಗೊರ್ಲಿ ಹತ್ತಿದ್ದು ತೆಗೆದ್ಬಿಟ್ಟು ಅಂದರೆ ಹೆರ್ಚ್ಕೊಂಡ್ಬಿಟ್ರೆ, ಈಗ ಒಂದು ಸಲ ತೊಳೆದ್ಬಿಟ್ಟು ಕುದ್ಸಾಕಿಡ್ತೀನಿ ರೀ. ಆಲ್ರೆಡಿ ನಾನು ತಂದು ಕೂಡಲೇ ತೊಳೆದಿದ್ದೀನಿ. ಅಂದರೆ ಜಾಸ್ತಿ ಮಣ್ಣಿರ್ತಾವ್ರಿ ಅವು, ಹೀಗಾಗಿ 1-2 ಸಲ ತೊಳೆದ್ಬಿಟ್ಟೆ ಇಟ್ಟಿದ್ದೀನಿ. ಅಂದರೆ ನಿನ್ನೆ ತಂದಿದ್ದೆಲ್ಲ ನಿನ್ನೆ ತೊಳೆದ್ಬಿಟ್ಟು ಇಟ್ಟಿದ್ದೆ ರೀ. ಈಗ ಮ್ಯಾಲಿನ ಸ್ವಲ್ಪ ಎಲ್ಲ ಹೆರ್ಚ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕ್ರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಸ್ಟೀಮ್ ಒಳಗೆ ಕುದಿಸ್ಬಿಟ್ರಂತೂ ಇನ್ನೂ ಬೆಸ್ಟ್ ರೀ. ಜಸ್ಟ್ ಒಂದು ಅರ್ಧ ವಾಟೆದಷ್ಟು ಹಾಕ್ಬೇಕ್ರಿ. ಅಂದರೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಸಣ್ಣ ಬಟ್ಟೆಲಿ ಒಂದೇ ಬಟ್ಟಲು ಹಾಕಿಬಿಟ್ಟು ಕುದಿಸ್ಬೇಕು. ನೀವು ಜಾಸ್ತಿ ನೀರು ಹಾಕಿಬಿಟ್ಟು ಕುದ್ಸಕ್ಕೆ ಹೋದರೆ ಗೆಣಸಿನ್ಕಾಯಿ ಒಳಗಿನ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತ್ರಿ, ಅಂದರೆ ನೀರೊಳಗೆ ಹೋಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬೇಕು. ಇಲ್ಲಾಂದ್ರೆ ಸ್ಟೀಮ್ ಒಳಗೆ ಬೆನ್ಸ್ಬಿಟ್ರಂತೂ ಇನ್ನೂ ಬೆಸ್ಟ್ ನೋಡಿರಿ. ಅಂದರೆ ಕೆಳಗಡೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಗೆಣಸಿನ್ಕಾಯಿ ಇಟ್ಟು ಕುದಿಸೋದು ಭಾಳ ಬೆಸ್ಟ್ ನೋಡಿರಿ. ಮತ್ತು ಗೆಣಸಿನ್ಕಾಯಿ ಹೋಳ್ಗೆ ಮಾಡೋಕ್ಕೆ ಗೆಣಸಿನ್ಕಾಯಿ ಜಾಸ್ತಿನೂ ಕುದಿಸ್ಕೋಬಾರ್ದು. ಅಂದರೆ ಸ್ವಲ್ಪ ಲೈಟಾಗಿ ಬಿರುಸಾಗಿರ್ಬೇಕು ರೀ. ಒಂದು 80% ಅಷ್ಟು ಕುದ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಗೆಣಸಿನ್ಕಾಯಿನ ಕುದಿಸಾಕಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 3 ವಿಷಲ ಕೂಗಿಸ್ತೀನಿ ರೀ. ಈಗ ನಾನು ಗೆಣಸಿನ್ಕಾಯಿ ಈ ಕಡೆ ಕುದಿಸಾಕಿಟ್ಬಿಟ್ಟು ಅದನ್ನ ಹೋಳ್ಗೆ ಮಾಡೋಕೆ ಹಿಟ್ಟನ್ನು ಕಲಸಾಕತ್ತೀನಿ ನೋಡಿರಿ. ನಾನು ಯಾವಾಗಲೂ ಯಾವುದೇ ಹೋಳ್ಗೆ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಬಳಸೋದ್ರಿ. ನೀವು ಬೇಕಂದ್ರೆ ಮೈದಾ ಹಿಟ್ಟು ಬಳಸ್ಬೋದು, ಬಟ್ ಆರೋಗ್ಯಕ್ಕೆ ಗೋಧಿ ಹಿಟ್ಟನ್ನು ಬೆಸ್ಟ್ ರೀ. ಮತ್ತು ತಿನ್ನಕ್ಕೂ ಅಷ್ಟೇ ರೀ. ಗೋಧಿ ಹಿಟ್ಟು ಜಲ್ದಿ ಮೆತ್ತಗಿರ್ತೈತಿ, ಜಲ್ದಿ ಬಾಯಿ ಒಳಗೆ ಇದು ಆಕ್ಕೈತಿ, ನಂತರ ಸಣ್ಣ ಆಕ್ಕೈತಿ. ಮೈದಾ ಹಿಟ್ಟು ಬಳಸಿಬಿಟ್ರೆ ಸ್ವಲ್ಪ ಜಿಗುಟ್ನೂ ಆಗುತ್ತೆ ಮತ್ತು ಟೇಸ್ಟ್ನೂ ಸ್ವಲ್ಪ ಡಿಫ್ರೆಂಟ್ ಅನ್ಸೋದ್ರಿ. ನಮ್ಮ ಕಡೆ ಅಂತೂ ಯಾವುದೇ ಹೋಳ್ಗೆ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಬಳಸೋದ್ರಿ. ಕಡಲೆಬೇಳೆ ಹೋಳ್ಗೆ ಆಗಲಿ ಮತ್ತು ಈ ರೀತಿ ಗೆಣಸಿನ್ಕಾಯಿ ಹೋಳ್ಗೆ ಮತ್ತು ಸಜ್ಕದ ಹೋಳ್ಗೆ ಎಲ್ಲ ಹೋಳ್ಗೆ ಮಾಡೋಕ್ಕೂ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಬಟ್ ಅಕಸ್ಮಾತ್ತಾಗಿ ಗೋಧಿ ಹಿಟ್ಟು ಜಿಗಿಟ್ಟಿರ್ಲಿಕ್ಕಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಮಾಡ್ತಾರೆ. ಯಾಕಂದರೆ ಒಂದೊಂದು ಗೋಧಿ ಜಿಗಿ ಇರಲ್ಲ, ಅವಾಗಿನ ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ಮಾಡ್ತಾರೆ. ಅಂದರೆ ನಾನು ಯಾವಾಗಾರು ಒಂದು ಸಲ ಮಾಡಿರ್ತೀನಿ ಗೋಧಿ ಹಿಟ್ಟು ಜಿಗಿಟ್ಟಿಲ್ಲಾರ್ದಾಗ, ಅಂದರೆ ಜಿಗಿ ಇಲ್ಲಾರ್ದಾಗ ರೀ. ಈಗ ಗೆಣಸಿನ್ಕಾಯಿನೂ ಕುದ್ದಾವ್ ನೋಡಿರಿ. ಇಷ್ಟನ್ನು ಕುದಿಸ್ಕೋಬೇಕು, ಜಾಸ್ತಿ ಮೆತ್ತಗೆ ಕುದಿಸ್ಕೊಳಕ್ಕೆ ಹೋಗಬಾರ್ದು. ನಾವು ಹಾಲು ಬೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಗೆಣಸಿನ್ಕಾಯಿ ಸಂಗಟ್ರಿ ಸ್ವಲ್ಪ ಮೆತ್ತಗೆ ಕುದ್ರೆ ನಡಿತೈತಿ. ಬಟ್ ಹೋಳ್ಗೆ ಮಾಡೋಕೆ ಸ್ವಲ್ಪ ಬಿರುಸಾಗೇ ಕುದಿಬೇಕ್ರಿ. ನನ್ನ ಮಗ ಆಲ್ರೆಡಿ ಕುದಿಸಿದ ತಕ್ಷಣ ತಿನ್ನಕ್ಕೆ ತೊಗೊಂಡು ಹೋದ ನೋಡಿರಿ. ಅವ್ರಿಗೆ ಇಷ್ಟ ಆಗ್ತೈತಿ. ಈಗ ಗೆಣಸಿನ್ಕಾಯಿನ ತೆಗೆದಿಟ್ಬಿಟ್ಟು ಅದೇ ಕುಕ್ಕರ್ ಒಳಗೆ ಅನ್ನ ಮಾಡೋಕೆ ಇಟ್ಟಿದ್ದೀನಿ ರೀ. ಈಗ ಟೈಮ 5:45 ಆಗೈತಿ. 5:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ 7 ಗಂಟೆ ತನಕ ಅಡುಗೆ ಎಲ್ಲ ಮುಗಿಸಿ ನೈವೇದ್ಯ ಹಿಡಿದು ಊಟ ಮಾಡೋದ್ರಿ. ಯಾಕಂದರೆ ಬೆಳಗ್ಗೆಯಿಂದ ಏನು ತಿಂದಿರಲ್ಲ, ಹೀಗಾಗಿ ಸಂಜೆಗೆ ಸ್ವಲ್ಪ ಜಲ್ದಿನೇ ಅಡುಗೆ ಮಾಡೋದು ನಾನು. ಮತ್ತು ಯಾವಾಗಲೂ ಅಷ್ಟೇ ರೀ, ಡೈಲಿ 7:30 8 ಒಳಗೆ ಊಟ ಮಾಡಿಬಿಡ್ಬೇಕು. ಲೇಟ್ ಮಾಡಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗಲ್ಲ ರೀ. ಮತ್ತು ಬೆಳಗ್ಗೆ ಜಲ್ದಿನೂ ಎಚ್ಚರ ಆಗಲ್ಲ. ನಾವು 10 ಗಂಟೆ ಕೊಂಡು 11 ಗಂಟೆ ಮಕ್ಕೊಂಡ್ಬಿಟ್ರೆ ಬೆಳಗ್ಗೆ 8 ಗಂಟೆ ತನಕನೂ ಹೇಳ್ಬೇಕಂತ ಅನಿಸೋದೇ ಇಲ್ಲ ರೀ. ಅದೇ ನೀವು 7:30ಗೆ ಎಲ್ಲ ಊಟ ಮಾಡಿಬಿಟ್ಟು 9 ಗಂಟೆಗೆ ಮನ್ಕೊಂಡ್ಬಿಟ್ರೆ ಬೆಳಗ್ಗೆ 5:30 5 ಗಂಟೆಗೆಲ್ಲ ಎಚ್ಚರ ಆಗ್ಬಿಡ್ತೈತ್ರಿ. ಮತ್ತು ಬೆಳಗ್ಗೆನೂ ಕೆಲಸ ಜಲ್ದಿ ಆಗ್ತೈತಿ, ಮತ್ತು ಸಂಜೆಗೂ ಜಲ್ದಿ ಕೆಲಸ ಮಾಡಿಬಿಟ್ಟು ಅಂದ್ರೆ ಅಡುಗೆ ಮಾಡಿಬಿಟ್ಟು ಫುಲ್ ರೆಸ್ಟ್ನೂ ಆಗ್ತೈತ್ರಿ. ಮತ್ತು ಬಾಡಿಗೆಲ್ಲ ರಿಲ್ಯಾಕ್ಸ್ ಅನಿಸ್ತಾ ಇರ್ತೈತಿ. ಬಟ್ ನಾವು ಲೇಟ್ ಮಾಡಿ ಊಟ ಮಾಡಿಬಿಟ್ಟು ಲೇಟ್ ಮಾಡಿ ಮನ್ಕೊಂಡು ಮತ್ತು ಬೆಳಗ್ಗೆ ಲೇಟ್ ಮಾಡಿ ಎದ್ದು ಬಿಟ್ರೆ ಇಡೀ ದಿವಸ ಯಾವ ಕೆಲಸನೂ ಸರಿ ಆಗಂಗಿಲ್ಲ ರೀ. ಅಂದ್ರೆ ಬೆಳಗ್ಗೆನೇ ಕೆಲಸ ಜಾಸ್ತಿ ಅಂದರೆ ಇರ್ತೈತಿಲ್ಲ, ಹೀಗಾಗಿ ಲೇಟ್ ಮಾಡಿ ಎದ್ಬಿಟ್ರೆ ಯಾವ ಕೆಲಸನೂ ಅಷ್ಟೊಂದು ಸರಿ ಆಗಂಗಿಲ್ಲ. ನನಗೆ ಆ ರೀತಿ ಅನಿಸ್ತೈತಿ ನೋಡಿರಿ. ಯಾವಾಗಲ್ಲ 5-5:30ಗೆಲ್ಲ ಎದ್ದು ಬಿಡಬೇಕು. ಇಲ್ಲಾಂದ್ರೆ ಅವತ್ತು ಕೆಲಸನೇ ಸರಿಯಾಗಿ ಆಗಂಗಿಲ್ಲ ರೀ. ಲೇಟ್ ಆಗ್ಬಿಡ್ತಂದ್ರೆ ಗಡಿಬಿಡಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಗೆಣಸಿನ್ಕಾಯಿ ಎಲ್ಲ ಹೆರ್ಚ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ನೀವು ಮ್ಯಾಶ್ ಆದರೂ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಹೆರ್ಚು ಮಣಿಲೇ ಹೆರ್ಚ್ಬಿಟ್ಟು ಇಟ್ಕೋಬೇಕ್ರಿ. ಮ್ಯಾಲಿನ ಸಪ್ಪಿನ ತೆಗೆದ್ಬಿಟ್ಟು ಇದಕ್ಕೆ ನಾನು ಗೆಣಸಿನ್ಕಾಯಿ ಎಷ್ಟು ಐತಲ್ಲ ಅಂದ್ರೆ ಹೆರ್ಚಿಟ್ಟಿದ್ದು ಅದು ಪೇಸ್ಟ್ ರೀ. ಅದ್ರ ಅರ್ಧದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ರೀ. ಇದಕ್ಕೆ ಒಂದು ದಿಪ್ಪ ಕಡಾಯಿ ಒಳಗೆ ಹಾಕಿಬಿಟ್ಟು, ಅಂದರೆ ನೀರು ಏನೂ ಹಾಕಕ್ಕೆ ಹೋಗೋದಿಲ್ಲ ರೀ. ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಾಕೋದಿಲ್ಲ, ಬರೀ ಬೆಲ್ಲ ಹಾಕಿಬಿಟ್ಟು ಸಣ್ಣ ಉರಿ ಒಳಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. 1 ಚಮಚ ತೊಗೊಂಡು
ಒಂದು 3-4 ನಿಮಿಷ ಒಳಗೆ ಬೆಲ್ಲ ಕರಗ್ತೈತ್ರಿ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಮತ್ತು ಹೂರ್ಣನೂ ಚಲೋತ್ನಾಗ ರೆಡಿ ಆಗ್ತೈತಿ. ನಾವು ಹಂಗೆ ಹಾಕಿಬಿಟ್ಟಿವಿ ಅಂದರೆ ಬೆಲ್ಲದ ಗಂಟುಗಳು ಒಂದೊಂದು ಸಲ ಊದ್ಬಿಟ್ಟು ಮತ್ತು ಹೋಳ್ಗೆ ಮಾಡಮ್ದಾಗ ಸ್ವಲ್ಪ ಏನಾಗ್ತೈತಿ ಅದು ಹರಿತಾ ಇರ್ತಾವೆ. ಈ ರೀತಿ ಮಾಡಿಬಿಟ್ರೆ ಹೂರ್ಣನೂ ಬೆಸ್ಟಾಗಿ ರೆಡಿ ಆಗ್ತೈತ್ರಿ ಮತ್ತು ಜಿಗಟು ಬರ್ತೈತಿ. ನಿಮ್ಗೆ ಈ ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಹಂಗೆ ಬೆಲ್ಲನ ಮಿಕ್ಸ್ ಮಾಡಿ ಸ್ವಲ್ಪ ಫ್ರಿಜ್ನಾಗ ಇಟ್ಬಿಟ್ರೆ ಅದು ಗಟ್ಟಿ ಆಗ್ತೈತ್ರಿ. ಬಟ್ ಈ ರೀತಿ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ. ಮತ್ತು ಹೋಳ್ಗೆ ಯಾವುದೇ ಕಾರಣಕ್ಕೂ ಹರಿಯಾಕೆ ಹೋಗಂಗಿಲ್ಲ ರೀ. ಕಣ್ಣು ಮುಚ್ಚಿ ಹೋಳ್ಗೆ ಮಾಡ್ಬೋದು. ಆ ರೀತಿ ಅಂದರೆ ಅಷ್ಟು ಹೂರ್ಣ ಕರೆಕ್ಟಾಗಿ ರೆಡಿ ಆಗ್ತೈತ್ರಿ. ಈಗ ಬೆಲ್ಲನ ಕರಗೈತೆ ನೋಡ್ರಿ. ಇದು ಸೋಸಾಕ ಆಗಂಗಿಲ್ಲ ರೀ, ಯಾಕಂದ್ರೆ ನೀರನ್ನೂ ಹಾಕಕ್ಕೆ ಹೋಗಂಗಿಲ್ಲ, ಸೋಸಾಕೆ ಬರಂಗಿಲ್ಲ. ಹಂಗನ ಬೆಲ್ಲ ಕರಗಿದ್ಮೇಲೆ ಏನು ನಾವು ಗೆಣಸಿನ್ಕಾಯಿ ತುರಿದ್ಬಿಟ್ಟು ಇಟ್ಟಿದ್ದೀವಲ್ರಿ, ಅಂದರೆ ಹೆರಚ್ಬಿಟ್ಟು ಇಟ್ಟಿದ್ದೀವಲ್ಲ ಅದನ್ನ ಹಾಕಿಬಿಟ್ಟು ಮತ್ತೊಂದು 2-3 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರೆ ಅದು ಬೆಲ್ಲ ಮತ್ತು ಗೆಣಸಿನ್ಕಾಯಿ ಏನೈತಲ್ರಿ ನೀಟಾಗಿ ಮಿಕ್ಸ್ ಆಗಬೇಕು. ಒಂದು 3-4 ನಿಮಿಷ ಹಿಡಿತೈತಿ. ಅಂದ್ರೆ ಒಂದೊಂದು ಸಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಬೋದು, 1 ನಿಮಿಷ ಜಲ್ದಿನೂ ಆಗ್ಬೋದು. ಬಟ್ ಅದನ್ನ ತಳ ಬಿಡುವ ಮಟ್ಟ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಸ್ವಲ್ಪ ಗಟ್ಟಿ ಆಗಬೇಕದು. ನಾವು ಹೂರ್ಣ ಎಲ್ಲ ಹೆಂಗೆ ರೆಡಿ ಮಾಡ್ಕೊತೀವಲ್ರಿ ಆ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು. ಒಂದು 3-4 ನಿಮಿಷ ಅಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಕುದಿಸ್ಬೇಕ್ರಿ. ಕೈ ಯಾವುದೇ ಕಾರಣಕ್ಕೂ ಅಂದರೆ ಗ್ಯಾಸ್ ಚಾಲು ಇಟ್ಬಿಟ್ಟು ಬಿಡಾಕೆ ಹೋಗಬಾರ್ದು, ತಳ ಹತ್ತೈತ್ರಿ. ಹೀಗಾಗಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಹೋಳ್ಗೆ ಮಾಡೋದು ಹೂರ್ಣ ಸ್ವಲ್ಪ ರೆಡಿ ಮಾಡ್ಕೊಳಕ್ಕೆ ಅಷ್ಟೇ ಟೈಮ್ ಹಿಡಿತೈತ್ರಿ. ಒಂದು 10-15 ನಿಮಿಷ ಅಷ್ಟು ಹಿಡಿಬೋದು. ಬಟ್ ಒಂದ್ಸಲ ನೀವು ರೆಡಿ ಮಾಡಿ ಇಟ್ಬಿಟ್ರೆ ಒಂದು ವಾರ ತನಕನೂ ಬೇಕಂದಾಗ ಹೋಳ್ಗೆ ಮಾಡ್ಕೋಬೋದು. ಮತ್ತು ಯಾರೇ ಗೆಸ್ಟ್ ಬರ್ತಾರಪ್ಪ ಸ್ವೀಟ್ ಏನಾದರೂ ರೆಡಿ ಮಾಡ್ಕೋಬೇಕು ಹೋಳ್ಗೆ ಅದು ಅಂತಂದಾಗ ನೀವು ನಾಳೆ ಮಾಡೋದೈತೆ ಅಂದರೆ ಇವತ್ತನ ರೆಡಿ ಮಾಡಿ ಇಟ್ಕೊಂಡ್ರು ನಡಿತೈತ್ರಿ. ಅದೇನು ಹಾಳಾಗಂಗಿಲ್ಲ. ಮಸ್ತಾಗಿ ಅಂದ್ರೆ ಕುದಿಸ್ಕೋಬೇಕು. ಚಲೋತ್ನಾಗ ಕುದಿಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅದು ಹಾಳಾಗಂಗಿಲ್ಲ ರೀ. ಫ್ರಿಜ್ ಒಳಗೆ ಇಡಬೇಕಂತೇನೆ ರೂಲ್ಸ್ ಇಲ್ಲ. ಹೊರಗಡೆ ಇಟ್ರೂ 1-2 ದಿವಸ ಹಾಳಾಗಂಗಿಲ್ಲ ರೀ. ಈಗ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ತಳ ಬಿಡಾಕತ್ತೈತೆ ಅಂತೇಳಿ ಗೊತ್ತಾದಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ನೋಡ್ರಿ. ಈಗ ಯಾವ ರೀತಿ ತಳ ಬಿಟ್ಟು ಬರಾಕತ್ತೈತಿ. ಈಗ ಹೂರ್ಣ ರೆಡಿ ಆಗೈತೆ ಅಂತ ಗೊತ್ತಾಗ್ತೈತ್ರಿ. ಅವಾಗ ಒಂದು ಪ್ಲೇಟಿಗೆ ಅಥವಾ ಹಂಗನೇ ಇಟ್ಬಿಟ್ಟು ತಣ್ಣಗಾದ್ಮೇಲೆ ಹೋಳ್ಗೆ ಮಾಡ್ಕೋಬೇಕ್ರಿ. ಬಿಸಿ ಇದ್ದಾಗಂತೂ ಹೋಳ್ಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಈಗ ರೀ ಹೂರ್ಣ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇಡ್ತೀನಿ ರೀ. ಸ್ವಲ್ಪ ತಣ್ಣಗಾದ್ಮೇಲೆ ಹೋಳ್ಗೆ ಮಾಡ್ಕೊತೀನಿ ರೀ. ಕಡಾಯಿ ಒಳಗೆ ಇಟ್ಬಿಟ್ರೆ ಅದು ತಣ್ಣಗಾಗಕ್ಕೆ ಜಾಸ್ತಿ ಟೈಮ್ ತೊಗೋತೈತಲ್ರಿ, ಯಾಕಂದ್ರೆ ಅದು ಕಡಾಯಿನೂ ಬಿಸಿ ಇರ್ತೈತಿ. ಹಿಂಗಾಗಿ ಪ್ಲೇಟ್ ಒಳಗೆ ಹಾಕಿ ಇಟ್ಬಿಟ್ರೆ ಆಯ್ತಂತ ಇಡಾಕತ್ತೀನಿ ನೋಡ್ರಿ. ಆಲ್ರೆಡಿ ಟೈಮ್ 6:30 ಆಯಿತು. ಅಡುಗೆಲ್ಲ ರೆಡಿ ಆಗ್ಬೇಕಂದ್ರೆ 7:30 ಆಗತ್ತೈತ್ರಿ. ಹಿಂಗಾಗಿ ಫಸ್ಟಿಗೆ ತಣ್ಣಗಾಗಕ್ಕೆ ಪ್ಲೇಟ್ನ ಹಾಕಿ ಇಟ್ಟಿದ್ದೀನಿ ನೋಡ್ರಿ. ತಣ್ಣಗಾದ್ಮೇಲೆ ಹೋಳ್ಗೆ ರೆಡಿ ಮಾಡ್ಕೊತೀನಿ. ಆಲ್ರೆಡಿ ಹಿಟ್ಟನ್ನು ನೆಂದೈತ್ರಿ. ಈಗ ಹೋಳ್ಗೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ತನು ಇದ್ರೆ ಬಟಾಟಿ ಪಲ್ಯ ಮಾಡ್ತಾಳು, ನಾನಿದ್ರೆ ಬಜ್ಜಿ ಮಾಡೋಕ್ಕೆ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ ರೀ. ಮನು ಇದ್ರೆ ಬಜ್ಜಿ ಹಾಕ್ತಂತ ಹೇಳ್ಯಾನು. ನನ್ನ ಮಕ್ಕಳಂತೂ ಭಾಳ ಹೆಲ್ಪ್ ಮಾಡ್ತಾರೆ. ಅಂದರೆ ಯಾರು ಗೆಸ್ಟ್ ಬಂದಾಗಾದರೂ ಅಷ್ಟೇ. ಮತ್ತು ಈ ರೀತಿ ಏನಾದ್ರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೇಕಂದಾಗ ಏನಾದ್ರು ಸ್ವಲ್ಪ ರೆಡಿ ಮಾಡ್ತಾರೆ. ತನು ಇದ್ರೆ ಬಟಾಟಿ ಪಲ್ಯ ರೆಡಿ ಮಾಡಿ ಇಟ್ಟಾರಿ ಕುದಿಸಾಕ. ಮತ್ತು ನಾನಿದ್ರೆ ಕಡ್ಲಿ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೀನಿ. ಇನ್ನು ಹೋಳ್ಗೆ ಮಾಡಿಟ್ಬಿಟ್ಟು ಬಜ್ಜಿ ಅಷ್ಟು ಮಾಡಿಬಿಟ್ರೆ ಆಯ್ತು ನೋಡ್ರಿ, ಅಡುಗೆ ಕಂಪ್ಲೀಟ್ ಆಗುತ್ತಾ. ಈಗ ಮಸ್ತಾಗೆ ಗೆಣಸಿನ್ಕಾಯಿ ಹೋಳ್ಗೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಗೆಣಸಿನ್ಕಾಯಿ ಹೋಳ್ಗೆ ಅಥವಾ ಯಾವುದೇ ಹೋಳ್ಗೆ ಮಾಡೋಕ್ಕೆ ಹೂರ್ಣಕ್ಕಿಂತ ಹಿಟ್ಟನ್ನು ಅರ್ಧದಷ್ಟು ತೊಗೋಬೇಕ್ರಿ. ಹೂರ್ಣಕ್ಕಿಂತ ರೀ ಹಿಟ್ಟು ಜಾಸ್ತಿ ಆಗ್ಬಿಡ್ತಂದ್ರೆ ಯಾವುದೇ ಕಾರಣಕ್ಕೂ ಅಂದ್ರೆ ಹೋಳ್ಗೆ ರುಚಿ ಅನ್ಸಂಗಿಲ್ಲ ರೀ. ಬರೀ ಅದು ಚಪಾತಿ ತಿಂದೋರ್ಗತ್ಲೆ ಅನಿಸ್ತಾ ಇರ್ತೈತಿ. ಅದಕ್ಕಾಗಿ ಹೂರ್ಣಕ್ಕಿಂತ ಹಿಟ್ಟೇನೈತಲ್ರಿ ಸ್ವಲ್ಪ ಕಡಿಮೆ ಅಂದ್ರೆ ಅರ್ಧದಷ್ಟು ಕಮ್ಮಿ ತೊಗೋಬೇಕು. ಹೂರ್ಣ ಡಬಲ್ ಕ್ವಾಂಟಿಟಿ ಒಳಗೆ ತೊಗೋಬೇಕ್ರಿ. ಯಾವುದೇ ಹೋಳ್ಗೆ ಮಾಡಲಿ, ನಾವು ಬ್ಯಾಳಿ ಹೋಳ್ಗೆ ಮಾಡಲಿ, ಇವತ್ತು ಕೊಬ್ಬರಿ ಹೋಳ್ಗೆ ಮಾಡಲಿ, ಶೇಂಗಾದ ಹೋಳ್ಗೆ ಮಾಡಲಿ, ಮತ್ತು ಗೆಣಸಿನ್ಕಾಯಿ ಹೋಳ್ಗೆ ಮಾಡಲಿ, ಯಾವುದೇ ಹೋಳ್ಗೆ ಮಾಡಿಬಿಟ್ರೂ ಅರ್ಧದಷ್ಟನ್ನು ತೊಗೊಂಡ್ಬಿಟ್ಟು ಹೋಳ್ಗೆ ಮಾಡ್ಬೇಕ್ರಿ. ಅವಾಗ ರುಚಿ ಜಾಸ್ತಿ ಆಗ್ತಾವೆ ಮತ್ತು ಮೆತ್ತಗೂ ಆಗ್ತಾವೆ ರೀ. ಮತ್ತು ಬಿರುಸಾಗಂಗಿಲ್ಲ. ಹಿಟ್ಟು ಜಾಸ್ತಿ ಆಗ್ಬಿಟ್ಟಂದ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ರೀ. ಈಗ ಮಸ್ತಾಗೆ ಗೆಣಸಿನ್ಕಾಯಿ ಹೋಳ್ಗೆ ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತ್ ಬಂದಾವು. ಬ್ಯಾಳಿ ಹೋಳ್ಗೆಕ್ಕಿಂತ ರೀ ಗೆಣಸಿನ್ಕಾಯಿ ಹೋಳ್ಗೆ ಮಾಡೋದನ್ನ ಬೆಸ್ಟ್ ಅನಿಸುತ್ತೆ. ಮತ್ತು ಈಜಿನರು ಮಾಡೋದು ಬ್ಯಾಳಿ ಹೋಳ್ಗೆಕ್ಕಿಂತ ಗೆಣಸಿನ್ಕಾಯಿ ಹೋಳ್ಗೆ ರೀ. ಮತ್ತು ತಿನ್ನಕ್ಕೂ ಅಷ್ಟೇ ರೀ. ಬ್ಯಾಳಿ ಹೋಳ್ಗೆಕ್ಕಿಂತ ಗೆಣಸಿನ್ಕಾಯಿ ಹೋಳ್ಗೆ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗಂಗಿಲ್ಲ ರೀ. ಅಂದರೆ ನಮ್ಮ ಕಡೆ ನಾವು ಕಡ್ಲಿಬ್ಯಾಳಿ ಏನು ಹೋಳ್ಗೆ ಮಾಡ್ತೀವಲ್ಲ ರೀ, ಆವಾಗ ಕಡ್ಲಿಬ್ಯಾಳಿ ಹೋಳ್ಗೆ ತಿಂದರೆ ಒಂದಲ್ದ 2 ಟೈಮ್ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಅಂತ ಅನ್ಸುತ್ತೆ ಮತ್ತು ಅನ್ಸುತ್ತೆ ರೀ. ಈ ರೀತಿ ಗೆಣಸಿನ್ಕಾಯಿ ಹೋಳ್ಗೆ ಮಾಡಿಬಿಟ್ರೆ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆಗೂ ತಿನ್ಬೋದು. ಅಂದರೆ ಸ್ವೀಟ್ ಇಷ್ಟಪಡೋರಿ ಎಲ್ಲರೂ ತಿನ್ನೋಕ್ಕಾಗಂಗಿಲ್ಲ. ಯಾಕಂದ್ರೆ ಸ್ವೀಟ್ ಇಷ್ಟಪಡ್ಲಾರ್ದವ್ರಿಗೆ ಈ ರೀತಿ ಹೋಳ್ಗೆ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲ ರೀ. ಬಟ್ ನಮ್ಮ ಮನೆಯೊಳಗೆ ಇಷ್ಟ ಆಗ್ತೈತಿ. ನಿಮ್ಮ ಮನೆಯೊಳಗೆ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಗೆಣಸಿನ್ಕಾಯಿ ಹೋಳ್ಗೆ ಇಷ್ಟ ಆಗ್ತೈತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಮನೆಯೊಳಗಂತೂ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ 3 ಟೈಮ್ ಕೊಟ್ರು ತಿಂತಾರೆ ನೋಡ್ರಿ. ಅಷ್ಟು ಇಷ್ಟಪಡ್ತಾರೋ. ಹೀಗಾಗಿ ಮಾಡಿಕೊಡೋದು ನನಗೂ ಮಾಡೋಕ್ಕೆ ಸ್ವಲ್ಪ ಅನಿಸ್ತಿರ್ತೈತಿ. ಬಟ್ ಅವ್ರಿಗೆ ಇಷ್ಟ ಅಂತೇಳಿ ಮಾಡಿಕೊಡ್ತಾ ಇರ್ತೇನೆ ರೀ ಅವಾಗವಾಗ.
ಈಗ ಮಸ್ತಾಗಿ ಗೆಣಸಿನ್ಕಾಯಿ ಹೋಳಿಗೆ ರೆಡಿ ಆಕತ್ತಾವ ನೋಡಿರಿ. ನೀವು ಎಷ್ಟರ ತೆಳ್ಳಗೆ ಮಾಡಿರಿ ಹರಿಯಂಗಿಲ್ಲ ರೀ, ಮತ್ತು ಹೂರ್ಣ ಹೊರಗೆ ಬರ್ತೈತಿ, ಮತ್ತು ಏನಾಕೈತಿಲ್ಲ ಹರಿತಾವನು ಟೆನ್ಷನ್ ಇರೋಂಗಿಲ್ಲ ರೀ. ನಾನು ಇದ್ರೆ ಬೆನ್ಸಾಕತ್ತಿದ್ದೆ, ನನ್ನ ಮಗ ಇದ್ರೆ ನಾನು ಬೆನೆಸ್ತೀನಿ ಮಮ್ಮಿ ಅಂತ ಬಂದಾನ ನೋಡಿರಿ. ಬಜ್ಜಿ ಮಾಡಪ್ಪ ನೀನು, ನಾನು ಬೆನೆಸ್ತೀನಿ ಅಂತ ಹೇಳಿದ್ರು ಕೇಳಾಕತ್ತಿಲ್ಲ ರೀ. ನೀವು ಬರೀ ಎಲ್ಲನೂ ಕೈಲೇ ಮಾಡಕ್ಕೆ ಹೋಗ್ತೀರಿ, ಕೈ ಸುಡ್ತೈತಿ ಅಂತೇಳಿ ಭಯಾಕತ್ತಿದ್ದಾರೆ. ಬಟ್ ನನಗೆ ಕಜ್ಜಿಗೆ ತೊಗೊಂಡ್ಬಿಟ್ಟು ಅಷ್ಟು ಹೊಲಸು ಹಾಕೋಕ್ಕೆ ಇಷ್ಟ ಅನ್ಸಂಗಿಲ್ಲ ರೀ, ಯಾಕೆನೋ ಗೊತ್ತಿಲ್ಲ. ಬಟ್ ಕೈಲೇ ಮಾಡಿಬಿಟ್ರೆ ಅದು ಏನಂತಾರೆ ಕಂಫರ್ಟೇಬಲ್ ಅನಿಸ್ತಾ ಇರ್ತೈತಿ. ಹೀಗಾಗಿ ಬೈತಾ ಇರ್ತೇನೆ ರೀ ಮನು, ಎಲ್ಲನೂ ಕೈಲಿನ ಮಾಡಕ್ಕೆ ಹೋಗ್ತೀರಿ, ಕೈ ಸುಡ್ತೈತಿ ಅಂತೇಳಿ. ಬಟ್ ಅದು ರೂಢಿ ಮೇಲೆ ಹೋಗ್ತಾ ಇರ್ತೈತಿ ರೀ. ಬಟ್ ನನಗೆ ಕೈಲೇ ತಿರುವ ಹಾಕೋದು, ಚಪಾತಿ ಆಗಲಿ ರೊಟ್ಟಿ ಆಗಲಿ ಹೋಳಿಗೆ ಆಗಲಿ ಸ್ವಲ್ಪ ಕೈಲೇ ತಿರುವ ಹಾಕೋದು ಜಾಸ್ತಿ ರೀ. ಮನು ಬೈದ್ಬಿಟ್ಟು ಕಜ್ಜಿ ಕೊಡ್ತಾ ಇರ್ತಾನೋ, ಅವಾಗ ನೋಡಿದ ತಕ್ಷಣ ಈಗ ಎಲ್ಲನ ಹೋಳಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ನನ್ನ ಮಗ ಇದ್ರೆ ಬಜ್ಜಿ ರೆಡಿ ಮಾಡ್ಕೊಳಕತ್ತಾನು, ನಾನು ಈ ಕಡೆ ಹೋಳಿಗೆನೂ ರೆಡಿ ಮಾಡಿದ್ರಿ. ತನು ಇದ್ರೆ ನೈವೇದ್ಯ ಹಿಡಿಯಾಕತ್ತಾಳು. ಈಗ ಚಪಾತಿ ಅಷ್ಟು ಮಾಡಿಬಿಟ್ಟು ಊಟ ಮಾಡೋದು ನೋಡಿರಿ. ಬಜ್ಜಿ ಮಾಡಾಕತ್ತಿದ್ದೆ, ನೈವೇದ್ಯ ಹಿಡ್ದಲ್ರಿ, ಟೇಸ್ಟ್ ಹೆಂಗಿವ ನೋಡಿ ಮಮ್ಮಿ ಅಂತೇಳಿ ಕೊಡ್ತಾರೆ ರೀ. ಅಂದರೆ ತಿನ್ನಿಸ್ದ, ಚಲೋ ಆಗ್ಯಾಬಿಡು, ಏನೂ ಹಾಕಕ್ಕೆ ಹೋಗಬೇಡ ಅಂತ ಅಂದೆ ರೀ. ಅಂದರೆ ರೆಡಿ ಮಾಡಿ ಇಟ್ಟಿದ್ದೆ ನಾನು ಹಿಟ್ಟು. ಈಗ ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ ರೀ ಮನು ತನು ದೊಡ್ಡವರಾಗ್ಯಾರಲ್ಲ, ಹೆಲ್ಪ್ ಮಾಡ್ತಾರೋ. ಅಂದ್ರೆ ನಾನು ಒಬ್ಬಾಕಿನೇ ಏನು ಮಾಡ್ಬೇಕಂತೇಳಿ ನನ್ನ ರೂಲ್ಸ್ ಇಲ್ಲ ರೀ. ಮನು ತನೂ ಹೆಲ್ಪ್ ಮಾಡ್ತಾರೆ. ತನು ಇದ್ರೆ ಬಟಾಟಿ ಪಲ್ಯ ರೆಡಿ ಮಾಡಿಟ್ಟಾಳು, ಮತ್ತು ಮನು ಇದ್ರೆ ಬಜ್ಜಿ ಹಿಟ್ಟು ಕಲಸಿ ಇಟ್ಟಿದ್ದೆ ರೀ, ಬಜ್ಜಿನೂ ಹಾಕಕ್ಕತ್ತಾನು. ಹೀಗಾಗಿ ಹೆಲ್ಪ್ ಆಗ್ತೈತ್ರಿ ನನಗೆ. ನನ್ನ ಮಕ್ಕಳು ಭಾಳ ಹೆಲ್ಪ್ ಮಾಡ್ತಾರೋ, ನಾನು ಒಬ್ಬಾಕಿನೇ ಮಾಡ್ಬೇಕಂತೇನು ಇಲ್ಲ ರೀ. ಈಗ ಅಡುಗೆ ಎಲ್ಲ ರೆಡಿ ಆಗೈತೆ ನೋಡಿರಿ. ದೇವ್ರ ನೈವೇದ್ಯನೂ ಹಿಡಿದ್ಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಟೈಮ 7:30 ಆಗೈತ್ರಿ. ಊಟ ಮಾಡಿಬಿಟ್ರಾಯ್ತು. ಮತ್ತು ನಾವು ಯಾವಾಗಲೂ ಜಲ್ದಿನೇ ಉಣ್ಣೋದಲ್ರಿ, ಹೀಗಾಗಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ನಮ್ಮ ಮನೆಯವ್ರಿಗಿದ್ರೆ ಅದು ಏನಂತ ಪಾರ್ಟಿಷನ್ ಇದ್ದಿದ್ದು ಪ್ಲೇಟ ತಂದು ಕೊಟ್ಟಿಲ್ಲ ನಮ್ಮ ತನು. ಅದನ್ನ ಪಪ್ಪ ಇಷ್ಟ ಆಗಲ್ಲಮ್ಮ. ಅಂದರೆ ನಮ್ಮ ಮನೆಯೊಳಗೆ ಹೋಳಿಗೆ ಉಣ್ಣೋ ಪದ್ಧತಿ ಅಂದ್ರೆ ರೀ, ಹೋಳಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಲು ತುಪ್ಪ ಹಾಕೊಂಡ್ಬಿಟ್ಟು ಊಟ ಮಾಡೋ ಪದ್ಧತಿ ರೀ. ಅಂದ್ರೆ ಹಂಗೆ ಹಚ್ಕೊಂಡು ತಿನ್ನಂಗಿಲ್ಲ ರೀ, ಫುಲ್ ಕಲಿಸ್ಬಿಟ್ಟು ಊಟ ಮಾಡ್ತಾರೆ. ಹೀಗಾಗಿ ಅದನ್ನ ಪ್ಲೇಟ್ ಬ್ಯಾಡ ಅಂತೇಳಿ ತೆಗೆದೆ ನಾನು. ಅಂದರೆ ನಾವು ಹಚ್ಕೊಂಡು ತಿಂತೀವಿ, ಆದರೆ ನಮ್ಮ ಮನೆಯವ್ರಿಗೆ ಆ ರೀತಿ ಇಷ್ಟ ಆಗಂಗಿಲ್ಲ. ಹೀಗಾಗಿ ಆ ಪ್ಲೇಟ್ ತೆಗೆದು ಬೇರೆ ಪ್ಲೇಟಿಗೆ ಹಾಕಿ ಕೊಡ್ತಾರೆ. ಆ್ಯಕ್ಚುಲಿ ಇವತ್ತು ಹೋಳಿಗೆ ಸಂಗಟ ತುಪ್ಪ ಇದ್ದಿತ್ತಿಲ್ಲ, ಅಂದ್ರೆ ಖಾಲಿ ಆಗೈತಿ, ತರಬೇಕಿತ್ತು. ಹೀಗಾಗಿ ಅಷ್ಟೊಂದು ನನಗೆ ಇಷ್ಟ ಅನಿಸ್ಲಿಲ್ಲ. ಯಾಕಂದ್ರೆ ತುಪ್ಪ ಇದ್ರೇ ಹೋಳಿಗೆ ತಿನ್ನೋಕೆ ಮಜಾ ಬರ್ತೈತ್ರಿ, ಅಂದ್ರೆ ಖುಷಿ ಅನಿಸ್ತೈತಿ ನನಗೆ ಹಾಲು ಹೋಳಿಗೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಬರೀ ತುಪ್ಪ ಹಾಕೊಂಡ್ಬಿಟ್ಟು ತಿಂದ್ರೆ ಇಷ್ಟ ಆಗ್ತೈತಿ. ಅಂದ್ರೆ ನನ್ನ ಮಗಳಿದ್ರೆ ಅದನ್ನೇ ಅನ್ನಕತ್ತಿದ್ಲು, ತುಪ್ಪ ಇಲ್ಲ ನಂಗೆ ಇಷ್ಟ ಅನ್ಸಾಗಲ್ಲಾಗೈತಮ್ಮ ಅಂತಂದು. ನಿಮ್ಗೆ ಹೋಳಿಗೆ ಒಳಗೆ ತುಪ್ಪ ಹಾಕೋಬಾರ್ದು, ನೀವು ತುಪ್ಪದೊಳಗೆ ಹೋಳಿಗೆ ಹಾಕ್ಕೊಂಡು ತಿನ್ಬೇಕು, ಅವಾಗ ಇಷ್ಟ ಆಗ್ತೈತಿ ಅಂತ ಅನ್ನಕತ್ತಿದ್ಲು. ಹಿಂಗಾಗಿ ಕಾಮಿಡಿ ನಡೆದಿತ್ತು ರೀ. ಈಗ ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ನಮ್ಮ ಮನೆಯವರೆಲ್ಲ ಹಾಲು ಹಾಕ್ಕೊಂಡು ತಿನ್ನಂತೇಳಿ ಹಾಲು ಹಾಕಕ್ಕೆ ಬಂದರು. ಬಟ್ ನಾನಿಲ್ಲಿ ಬಟ್ಲಾಗ ಹಾಕ್ಕೊಂಡು ತಿಂತೀನಂತೆ ಬಟ್ಲಾಗ ಹಾಕೊಳಕತ್ತೀನಿ ನೋಡಿರಿ. ನನ್ನ ಮಗ ಇದ್ರೆ ನಮ್ಮದು ಊಟ ಸ್ಟಾರ್ಟ್ ಆಗೋ ಮಟ್ಟ ಏನು ಬೇಕು ಅದನ್ನೆಲ್ಲ ತಂದು ಕೊಡ್ತಾ ಇರ್ತಾನೆ ರೀ ತನು. ಮತ್ತು ನಮ್ಮ ಮನೆಯವರು ಊಟನ ಸ್ಟಾರ್ಟ್ ಮಾಡ್ಯಾರು. ಬಟ್ ನನ್ನ ಮಗ ಇದ್ರೆ ಇನ್ನು ತಂದು ಕೊಡೋದ್ರೊಳಗನ ಅದ. ಅಂದರೆ ಈಗ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟನ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ. ಮಸ್ತಾಗಿ ಹೋಳಿಗೆ ಊಟ ಮಾಡೋಣ ಬರ್ರಿ. ಈಗ ಇವತ್ತಿನ ವಿಡಿಯೋನ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.